ಸರ್, ಈಗ ಜೆಡಿಎಸ್ ಕಾರ್ಯಕರ್ತರುಗಳಿಗೆ ನನ್ನ ಮನೆ ಬಾಗಿಲು ಯಾವಾಗಲೂ ತೆಗೆದು ಅಂತ ಹೇಳಿ ಡಿಕೆ ಹೇಳಿದ್ರು. ಅವರ 50 ವರ್ಷದಿಂದ ತೆಗೆದ ಇಟ್ಟವ್ರೆ ಬಾಗಿಲು. ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ. ಕುಮಾರಸ್ವಾಮಿ 2 ಬಾರಿ ಮುಖ್ಯಮಂತ್ರಿಯಾಗಿ ಏನು ಕಿತ್ತಾಕಿದ್ದಾರೆ ಅಂತ ನನ್ನ ಹತ್ರ ಬಂದು ಸಲಹೆ ಏನು ತಗೋತಾರೆ. ನನಗೆ CM ಆಗಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಜನನ ಉಳಿಸ್ಬೇಕು. ಕುಮಾರಸ್ವಾಮಿ 2 ಬಾರಿ ಮುಖ್ಯಮಂತ್ರಿಯಾಗಿ ಏನು ಕಿತ್ತಾಕಿದ್ದಾರೆ ಅಂತ ಅದೇನೋ ಪದ ಬಳಸಿದರು, ಏನು ಅರ್ಧವ್ರೆ ಅಂತ. 2 ಬಾರಿ ಮುಖ್ಯಮಂತ್ರಿಯಾಗಿ ಅರ್ದಿರೋದು ಏನು ಅಂತ ಅಂದರು. ಯಾಕೆಂದರೆ ಎಲ್ಲದಕ್ಕೂ ಸಾಕ್ಷಿ ಗುಡ್ಡೆ ಕೇಳ್ತಾರೆ. ಈಗ ಸಾಕ್ಷಿ ಗುಡ್ಡೆ ನಿರ್ಮಾಣ ಮಾಡ್ತಾರಂತೀಗ. ನಾನು ಸಲಹೆ ಕೊಡೋದೇನೈತೆ ನನ್ನ ಏನು ಕಿತ್ತ ಇಲ್ವಲ್ಲ, ಅರಿಯೋ ಕೆಲಸ ಮಾಡಿಲ್ವಲ್ಲ. ನನ್ನ ಹತ್ರ ಬಂದು ಸಲಹೆ ಏನು ತಗೋತಾರೆ. ಫೋಟೋ ಬೇಕು, ಫೋಟೋ ಪತ್ರಿಕೆಯಲ್ಲಿ ಬರಬೇಕು. ನಾನು ನೋಡಿ ಯಾವ ಥರ ಹೋಗಿದ್ದೇನೆ ಅಂತ ಹೇಳ್ಕೋಬೇಕು. ಒಂದು ಗಾದೆ ಮಾತಿದೆ, ಹಿರಿಕರು ನಮ್ಮ ಪೂರ್ವಿಕರು ಒಂದು ಗಾದೆ ಮಾತಿಟ್ಟಿದ್ದಾರೆ, ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ. ದೇವೇಗೌಡರು ಅದೇ ಫೋಟೋಗೆ ಸರ್ ಭಾಷಣದಲ್ಲಿ ಹೇಳಿದ್ರೆ ಮುಂದೆ ಮೈತ್ರಿ ಸರ್ಕಾರ ಬರುತ್ತೆ ಅಂತ, ಆ ಸರ್ಕಾರದ ನೀವು CM ಸರ್ ಅಂತ. ನನಗೆ CM ಆಗಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಜನನ ಉಳಿಸ್ಬೇಕು. ಆ ಒಂದು ಶಕ್ತಿ ಇವತ್ತು ಮೈತ್ರಿ ಸರ್ಕಾರಕ್ಕೆ ಬರಬೇಕು. ಅದು ನನ್ನ ಮೊದಲನೇ ಆದ್ಯತೆ. ಸರ್, ಈಗ ಜೆಡಿಎಸ್ ಕಾರ್ಯಕರ್ತರುಗಳಿಗೆ ನನ್ನ ಮನೆ ಬಾಗಿಲು ಯಾವಾಗಲೂ ತೆಗೆದು ಅಂತ ಹೇಳಿ ಡಿಕೆ ಹೇಳಿದ್ರು. ಅವರ 50 ವರ್ಷದಿಂದ ತೆಗೆದ ಇಟ್ಟವ್ರೆ ಬಾಗಿಲು. ನೀವು ಹೆಂಗೆ ಬೇಕು ನೀವು ಮಾತಾಡಿದರೆ DK ಶಿವಕುಮಾರ್ ಅವರು CM ಆಗಿದ್ದರಿಂದಾಗಿ ಅವ್ರ ಮನೆಯಲ್ಲಿ ಸೂತಕದ ವಾತಾವರಣ ಇದೆ ಅಂತ ನಿಮಗೆ ಜನ ತೀರ್ಮಾನ ಮಾಡ್ಕೊತಾರೆ, ಅದ್ರ ಬಗ್ಗೆ ಎಲ್ಲ. ಉಜ್ವಲ ಯೋಜನೆದು ಒಂದ್ ಕಡೆ ಗ್ಯಾಸ್ ಪ್ರೈಸ್ ಆಯ್ತು, ಇನ್ನೊಂದ್ ಕಡೆ 9 ಸಿಲಿಂಡರ್ ಕೊಡ್ತಿದ್ದವ್ರು ಈಗ 4 ಇಳಿಸಿದ್ದಾರೆ. ಇದು ಜನಗಳು ಹೊರೆ ಆಗಲ್ಲ. ಇಲ್ಲಿ ಪ್ರಶ್ನೆ ಇವತ್ತು ಜನಗಳಿಗೆ ಎಲ್ಲ ರೀತಿಯ ಸುಲಭವಾಗಿ ದರದಲ್ಲಿ ಕೊಡಬೇಕು ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದ ಒಂದು ಕಮಿಟ್ಮೆಂಟ್ ಇದೆ.